ಅವತ್ತು ನಂಗೆ ಬಂದಿದ್ದು ಫಸ್ಟ್ ಕಾಲಲ್ಲಿ ಒಂದು ಸ್ಯಾಡ್ ನ್ಯೂಸ್ ಇತ್ತು. ನನ್ನ ಫ್ರೆಂಡ್ ಅಭಿ ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾನೆ ಅಂತ ಗೊತ್ತಾಯಿತು. ತಕ್ಷಣ ಊರಿಂದ ಓಡೋದು ಬಂದೆ. ಅಭಿಮನ್ಯು, ನಾನು ಫಸ್ಟ್ ಟೈಮ್ ಅವನ್ನ ಕಾಲೇಜ್ ಗೇಟ್ ಮುಂದೆ ತುಂಬ ಇನ್ನೋಸೆಂಟಾಗಿ ಕರ್ಕೊಂಡು ಬರ್ತಾ ಇತ್ತು. ಫಸ್ಟ್ ಟೈಮ್ ಕಾಲೇಜಿಗೆ ಬಂದಾಗ ತುಂಬ ಭಯ ಆಗ್ತಿತ್ತು. ಗಣಿ ಫ್ರೆಂಡ್ಶಿಪ್ ನನಗೆ ಏನಕ್ಕೆ ಮಾಡಬೇಕು ಅನ್ನಿಸ್ತಂದರೆ ಒಂದು ಲೈಫ್ ಸ್ಟೈಲ್ ನನಗೂ ಅನ್ನಿಸ್ತು ಅವ್ನ ಗ್ರೂಪಲ್ಲಿ ಜಾಯ್ನ್ ಆಗಬೇಕು ಅಂತ. ಅದಕ್ಕೆ ನಾನಾಗಿ ಮೊದಲು ಗಣಿ ಮಾತಾಡ್ತೆ. ಹಾಗೆ ಅವ್ನ ಫ್ರೆಂಡ್ಸ್ನು ಕೂಡ ಪರಿಚಯ ಮಾಡಿಕೊಟ್ಟ. ನನಗೆ ಇನ್ನೊಂದು ಏನು ಅರ್ಥ ಆಗ್ತಿರಲಿಲ್ಲ ಅಂದರೆ ಗಣಿ ಯಾವಾಗಲೂ ಫೋನಲ್ಲಿ ಬಿಸಿ ಇರ್ತಿಲ್ಲ, ಏನಕ್ಕೆ ಇರ್ತಿಲ್ಲ ಅಂತ ಗೊತ್ತಿಲ್ಲ. ಪೃಥ್ವಿ ಗಣಿಗೆ ಡೆಡ್ ಆಪೋಸಿಟ್ ಕ್ಯಾರೆಕ್ಟರ್. ಬೆಟ್ಟಿಂಗ್ ಅಂದರೆ ಆಗ್ತಾ ಇರಲಿಲ್ಲ. ಓಯ್ ನಿಂತ್ಕೊ ಒಂದು ನಿಮಿಷ, ಅವನ ಜೊತೆ ಸೇರ್ಬೇಡ, ಹಾಳಾಗಿ ಹೋಗ್ತೀಯ. ದಿನ ಕಳೀತಾ ಕಳೀತಾ ನಾನು ಗಣಿ ತುಂಬ ಬೆಸ್ಟ್ ಫ್ರೆಂಡ್ಸ್ ಆದ್ವಿ. ಒಂದಿನ ಅವನ ರೂಮ್ ತೋರಿಸ್ದ. ಅಭಿ ಇದೆ ಕಣ ನನ್ನ ರೂಮು. ದರ್ಶನ್ ಇವನೇ ಅಭಿ ಇವನು ನನ್ನ ಫ್ರೆಂಡು ದರ್ಶನ್ ಅಂತ. ನನ್ನ ಫ್ರೆಂಡ್ ಇನ್ನೊಬ್ಬ ಇದ್ದಾನೆ ರಂಗ ಅಂತ. ಒಂದು ಕಾಲು ಇಲ್ಲಿರುತ್ತೆ, ಇನ್ನೊಂದು ಕಾಲು ಊರೇ ಇರುತ್ತೆ. ಇಲ್ಲಿರೋದೇ ಇಲ್ಲ ಅವನು. ನೆಕ್ಸ್ಟ್ ಡೇ ಗಣಿ ರೂಮ್ಗೆ ಹೋದಾಗ, ಹಲೋ, ಹಾಂ ಓಕೆ ಬೈ, ಸರಿ. ಏನು ಗಣಿ ಯಾವಾಗ ಫೋನಲ್ಲಿ ಬಿಸಿ ಇರ್ತೀಯಾ? ಲೈಫ್ ಎಂಜಾಯ್ ಮಾಡಕ್ಕೆ ಮಗ. ಫೋನ್ಲಿ ಎಂತ ಕ್ರಿಕೆಟ್ ಬೆಟ್ಟಿಂಗು. ಬೆಟ್ಟಿಂಗಾ ಅಂದರೆ ನಿನ್ಗೆ ಎಷ್ಟು ಚೆನ್ನಾಗಿ ಮಾಡ್ತೀಯಾ? ಹಾಂ ಮಾಡ್ತೀನಿ. ಇವಾಗ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೆಯುತ್ತೆ, ಯಾವ್ದು ಗೆಲ್ಲುತ್ತೆ ಅಂತೀಯಾ? ಆಬ್ವಿಯಸ್ಲಿ ಇಂಡಿಯಾ ಅಂತ ಹೇಳ್ತೀನಿ. ಇವಾಗ ಗೆಸ್ ಮಾಡಿ ಏನು ಪ್ರಯೋಜನ ಐತೆ ನಿನಗೆ? ಏನಿಲ್ಲ ಖುಷಿ. ಬೆಟ್ಟಿಂಗ್ ಅಂದರೆ ಗೆಸ್ ಮಾಡಿ ಕಾಸು ಮಾಡಿ ಅಂತ. ಓ ಆ ಥರ ನೋಡೋದಾ? ಇವಾಗ ನಿನಗೆ ಕ್ಲೀನಾಗಿ ಅರ್ಥ ಮಾಡಿಸ್ಬೇಕಂದ್ರೆ ನಮ್ಮ ಬೈ ಹತ್ರ ಕರ್ಕೊಂಡು ಹೋಗ್ತೀನಿ. ಅವ್ರು ನಿನಗೆ ಸಾಯಂಕಾಲ ಕ್ಲೀನಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಂ ಸರಿ. ಹಲೋ ಬೈ, ನಮ್ಮ ಫ್ರೆಂಡ್ ಒಬ್ಬ ನಿಮ್ಮ ಹತ್ರ ಕರ್ಕೊಂಬರ್ತೀನಿ. ನನಗೆ ಬೆಟ್ಟಿಂಗ್ ಬಗ್ಗೆ ಕ್ಲೀನಾಗಿ ಹೇಳ್ಕೊಡಿ ಬೈ. ಓಕೆ ಬೈ. ಬೈ ನಮಸ್ತೆ. ನಾನು ನಿಮ್ಗೆ ಹೇಳಿದ್ನಲ್ಲ ಅಭಿ ಅಂತ, ನಮ್ಮ ಫ್ರೆಂಡು ಫೀಲ್ಡ್ಗೋಸ್ಕರ ನಿಮ್ಮ ಆಶೀರ್ವಾದ ಬೇಕು. ನಮಸ್ತೆ ಬಾಯ್. ಬೈ ಇವ್ನಿಗೂ ನಮ್ಮ ಥರ ರಾಯಲ್ ಆಗಿರೋ ಥರ ಮಾಡ್ಕೊಡಿ. ನಾನು ನೋಡ್ಕೊಳ್ತೀನಿ ಬಿಡು, ಹೋಗೋಣ.
ಇದ್ಯಾಕೋ ಲೈಟ್ ಆನ್ ಮಾಡಿದೆ? ಕತ್ಲಲ್ಲಿ ಏನು ಕಾಣ್ತಿರ್ಲಿಲ್ಲ ಗಣಿ, ಬ್ರೈಟಾಗಿ ಕಾಣ್ಲಿ ಅಂತ. ಏನೋ ನಿಮ್ದು ರೇವ್ ಗೌಡ ಕಟ್ರಲ್ಲ. ಉದ್ದಾರ This is a good pitch. That sets him more than most. And now first ball of the day. Full toss. It was a gift, really. It had. ಲೋ ಅಭಿ ಮ್ಯಾಚ್ ಆಡಿದ್ ಬೇಗವಾ? And it's going to run away for 4. It should. Oh, that's not the way you want to start ವೆಲ್ಕಮ್ ಟು one day ಬೆಟ್ಟಿಂಗ್ ಫೀಲ್ಡ್ international. ಮಗ. Well, Tanvir. He can swing it around a little bit. ಲೋ ಮ್ಯಾಚ್ ಇವಾಗ ಆಸ್ಟ್ರೇಲಿಯಾ ಫೇವರ್ 80-85 ಇದೆ. ನಿನ್ಗೇನು ಅನ್ಸುತ್ತೆ? ಆಸ್ಟ್ರೇಲಿಯಾ ಗೆಲ್ಲುತ್ತೆ ಅನ್ಸುತ್ತೆ. Lots of ಹಾಗಾದ್ರೆ changes. ಇನ್ನೊಂದು ಸ್ವಲ್ಪ ವೇಟ್ ಮಾಡು, ಇನ್ನೂ ಕಮ್ಮಿಗೆ ಸಿಗುತ್ತಾ? ಸರಿ ಗಣಿ. Oh, that might be runs. He'll get at least 3. Beautiful clip off the legs. ಲೋ ಬೈಕ್ It might ಫೋನ್ even ಮಾಡಿ go for ಮ್ಯಾಚ್ ಏನಿದೆ 4, ಅಂತ and ಕೇಳು. it will. This is a good pitch. That sets him more than most. And that is a better shot. ಹಲೋ ಬೈ, Better shot. ವಿಷಯ ಏನಿದೆ? Why he picked up the length and he got ಒಂದು ನಿಮಿಷ his ಬೈ. edge of the pitch to the ball. ಗಣಿ 1,000 10,000 ಇದೆ ಅಂತೆ ಕಣೋ. ನೀನ್ ಯಾವ್ದು ಗೆಲ್ತೆ ಅಂದೆ? ಆಸ್ಟ್ರೇಲಿಯಾ ಹಾಗಾದ್ರೆ ಆಸ್ಟ್ರೇಲಿಯಾ 10,000 ಡನ್ ಮಾಡು. Oh, and it's ಅಷ್ಟೊಂದಾ? gone through. He just couldn't stop it. ನಿನ್ಗೆ ಎಷ್ಟು Gonna ಬೇಕು? run away for at least 1,000? 3. ಹಾಗಾದ್ರೆ ನಂದು 9,000, ನಿಂದು 1,000 ಡನ್ ಮಾಡ್ಸು ಬೇಗ. Swing, big Sorry, ground Gani. stop. No, he's tried. He stayed. ಬೈ, there. ಆಸ್ಟ್ರೇಲಿಯಾ 10,000. Well done. ಹಾ ಓಕೆ ಬೈ. Big ಆಗಿದ್ಯಾ? grounds Ah, will yeah. sort Okay, any ನೋಡು. fielding team. It's it over and done with. Oh, bowled him. It's got through him. Oh, that's a good shot, Aaron Finch. ಆಗಲ್ಲ ಮಗ, 6 ಬಾಲ್ಗೆ 2 ರನ್ ಬೇಕು ಮಗ, ಗೆಲ್ಲೋದೇ ಚಾನ್ಸ್ ಇಲ್ಲ ಮಗ. This is how good this pitch is. ಏನೂ ಆಗಲ್ಲ ಬಿಡು ಮಗ. ಆಗಲ್ಲ ಮಗ, ಬೌಲರ್ಸ್ ಇಲ್ಲ ಮಗ, ಹೋಯ್ತು ಮಗ ದುಡ್ಡು. He's just smashed it. Glenn Maxwell. In the air. It should be out. Oh, they've lost it. They've won the game. ಗಣಿ ಮ್ಯಾಚ್ ಗೆಲ್ತು. He wants to make a big one here. ನೋಡಿ ಮ್ಯಾಚ್ ಗೆಲ್ತು. Australia's closest margin of win versus Pakistan ever. What a magnificent win there. ಗಣಿ ಬೇಟೆ ಬಿಡಿಗಳು. ಗಣಿ ನಾನು ಬೆಟ್ಟಿಂಗಲ್ಲಿ ಗೆಲ್ತಾನೇ ಇದ್ವಿ. ಅದಾದ್ಮೇಲೆ ಒಂದು ದಿನ ಹಲೋ ಬೈ, ವೆಸ್ಟ್ ಇಂಡೀಸ್ 10,000. ಏನ್ ಮಗ ಫುಲ್ ಝೂಮಲ್ಲಿ ಇದೆಯಾ? ನಿನಗೆ ಗೊತ್ತಿಲ್ಲದ ಗಣಿ. ನಾನೇನೋ ಬೇರೆ ತೋರಿಸ್ದೆ, ನೀನು ಅಷ್ಟೇ ಈ ನಂಬಿಟ್ಟಿಯಲ್ಲ. ಫೀಲ್ಡಿಗೆ ಬೆಳೆಸಿದ್ರೆ ಹೆಂಗ್ ಬೆಳಕಾಗ್ತದೆ ಗಣಿ? ಸರಿ ಹಿಂಗೋ ಬಿಡಿಯಪ್ಪ, ನಾನು ಸ್ವಲ್ಪ ಊರಿಗೆ ಹೋಗಿ ಬರ್ತೀನಿ, ನಂಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಈಗ ಏನ್ ಹೋಗ್ತಿದ್ಯಾ? ಹಂಗೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಹೋಗಿ ಬರ್ತೀನಿ. ಸರಿ ಗಣಿ. ಓಕೆ. ನಾನು ಅಭಿನ ಕೊನೆ ಸಲ ಮೀಟ್ ಮಾಡಿದಾಗ ನನ್ನ ಹತ್ರ ಬೈಕು ಇರಲಿಲ್ಲ. ನಾನು ಬೆಟ್ಟಿಂಗಲ್ಲಿ ಫುಲ್ ಸೋತ್ಬಿಟ್ಟು ನನ್ನ ಬೈಕ್ನ ಅಡ ಇಟ್ಬಿಟ್ಟಿದ್ದೆ. ಆದರೆ ನಾನು ಅವ್ನಿಗೆ ಏನೂ ಹೇಳಿರಲಿಲ್ಲ. ಗಣಿ ಊರಿಗೆ ಹೋದ್ಮೇಲೆ ನಾನು ಗೆಲ್ಲೇ ಇಲ್ಲ, ಬರೀ ಸೋಲು. ಅದಕ್ಕೆ ನನಗೆ ರಾತ್ರಿ ಎಲ್ಲ ನಿದ್ದೆನೇ ಬರ್ತಾ ಇರಲಿಲ್ಲ. ಅವಾಗ ನೆನಪಾಗಿದ್ದೆ ಗಣಿ. ಅವಾಗ ಕಾಲ್ ಮಾಡಿದೆ, ಗಣಿ ಒಂದು ನಂಬರ್ ಕೊಟ್ಟ ಅವನ ಫ್ರೆಂಡು. ಆಗಲೇ ಬೆಟ್ಟಿಂಗ್ನ ಇನ್ನೂ
Resgurrao, 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 resgurrao. Resgurrao, 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 resgurrao. Hey, 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 hey. ಅಲ್ಲೂ ಸಹ ನನ್ನ ಲಕ್ ಫೇವರ್ ಇತ್ತು ಅನ್ಕೋತೀನಿ. ಅದಕ್ಕೆ ಸ್ಟಾರ್ಟಿಂಗ್ ಗೆಲ್ತಾನೇ ಇದೆ. ಹೋಗ್ತಾ ಹೋಗ್ತಾ ಸೋಲ್ ಶುರುವಾಯಿತು. ಆಮೇಲೆ ನನಗೆ ಜೀವನನೇ ಬೇಜಾರನ್ನಿಸ್ತು. ಒಂದು ದಿನ ನೀನು ಯಾಕೋ ಬಂದಿಲ್ಲ? ಕೈ ಬಿಡೋ ಗಡಿ, ಅವನ್ಯಾಕೋ ತಡಿತೀಯಾ? ಅವತ್ತು ರಜಾ ಇತ್ತು, ವೀಕೆಂಡ್. ನಾನು ನನ್ನ ಫ್ರೆಂಡ್ ಅಲ್ಲಿ ಆ ಪ್ಲೇಸಿಗೆ ಹೋಗಿದ್ದೋ. ಅಲ್ಲಿ ಅಭಿ ಇದ್ದ. ಏನೋ ಮಗ, ಫಿಸ್ಟಲ್ ಕಲರ್ ಬೇರೆ ಇದೆ. ಹುಷಾರಿಲ್ಲ ಆ ಕಡೆ, ಅದಕ್ಕೆ ಲೇ ಅವನ ಅಭಿ ಅಲ್ವೇನೋ? ಹ್ಞೂ ಅಭಿ, ಬಾ ನೋಡದ. ಇಲ್ಲೇನ ಮಾಡ್ತಾ ಇದ್ಯಾ? ಸಾಯಕೋ ಲೇ ಸಾಯ್ಬೇಕಂತೂ. ಮಗ, ನೀರು ಸ್ವಲ್ಪ ತಣ್ಣಗಿದೆ, ಬಿಸಿ ಆದ್ಮೇಲೆ ಬಿಡೋ. ಗಣಿ, ಅವತ್ತು ಇವನೇ ಕಣ ನಾನು ಕಾಪಾಡಿದ್ದು. ಸಾರಿ ಮಗ. ಇರಲಿ ಬಿಡ, ನಿಮಗೇನು ಆಗಿದ್ದು? ಈ ಲೆವೆಲ್ಗೆ ಸಿಗಾಕೊಂಡು ಇನ್ನೂ ಬುದ್ಧಿ ಕಲ್ತಿಲ್ಲ ಅಂದರೆ? ನಾವು ಈ ಚಕ್ರದಿಂದ ಆಚೆ ಬರೋಕ್ಕೆ ತುಂಬ ಟ್ರೈ ಮಾಡಿದೆ, ಆಗಲಿಲ್ಲ. ಹೇಳ್ಬಿಡ್ತು ಮಗ. ನಾನು ಅಷ್ಟೇ ಮಚ್ಚ, ಬಾವಿಲಿರೋ ಕಪ್ಪೆ ಥರ ಇದ್ದೆ. ಆಗಿದ್ದಾಯಿತು, ತಲೆ ಕೆಡಿಸ್ಕೋಬೇಡ. ನಿನ್ನ ಜೊತೆ ಪೇರೆಂಟ್ಸ್ ಇದ್ದಾರೆ,
ಫ್ರೆಂಡ್ಸ್ ಇದ್ದೀವಿ. ನಥಿಂಗ್ ಈಸ್ ಇಂಪಾಸಿಬಲ್. ಜಸ್ಟ್ ಬಿಲೀವ್ ಇನ್ ಯೋರ್ ಸೆಲ್ಫ್. ಈ ಕ್ಷಣ ನೀನು ಮನಸ್ಸು ಮಾಡಿದ್ರೆ ಈ ಚಕ್ರವ್ಯೂಹದಿಂದ ಹೊರಗೆ ಬರ್ತೀಯ.